ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಓಕೆ, ಈ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶವ್ಯಾಪಿ ಪ್ರಕ್ರಿಯೆಗಳು ಬಹುತೇಕ ರಾಜ್ಯಗಳಲ್ಲಿ ಕಂಪ್ಲೀಟ್ ಆಗಿತ್ತು. ನಮ್ಮ ರಾಜ್ಯದಲ್ಲೂ ಕೂಡ SIR ಪ್ರಕ್ರಿಯೆ ಆರಂಭಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅಪ್ಡೇಟ್ ಇದೆ. GBA ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ. SIR ಪ್ರಕ್ರಿಯೆಗೆ ಒಬ್ಬ ಅಧಿಕಾರಿಗೆ 21ಕ್ಕೂ ಹೆಚ್ಚು ಜವಾಬ್ದಾರಿಗಳ ಹೊರೆ ಆಗ್ತಾ ಇದೆಯಂತೆ. ಸಿಬ್ಬಂದಿ ಕೊರತೆಯಿಂದ ಆಡಳಿತದ ಮೇಲೆ ಭಾರಿ ಒತ್ತಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕಾರ್ಯನಿರ್ವಹಿಸ್ತಾ ಇರುವ ಅಧಿಕಾರಿಗಳ ಮೇಲೆಯೇ ಹೆಚ್ಚುವರಿಯಾಗಿ ಹೊಣೆ ಬೀಳ್ತಾ ಇದೆ. SIR ಮುಗಿದ ಮೇಲೆ ಒತ್ತುವರಿ ತೆರವು ಮಾಡಬೇಕಾಗಿತ್ತು ಅಂತ ಹೇಳ್ತಿದ್ದಾರಂತೆ ಅಧಿಕಾರಿಗಳು. 100 ಜನ ಮಾಡೋ ಕೆಲಸಕ್ಕೆ ಇರೋದೇ 5 ಜನ ಅಂತೆ. ಸೊ ಎಲ್ಲ ನೀವೇ ಮಾಡಿ ಅಂತ ಹೇಳ್ಬಿಟ್ರೆ ಹೊರೆ ಆಗುತ್ತೆ. SIR ಪ್ರಕ್ರಿಯೆ, ಫುಟ್ಪಾತ್ ಒತ್ತುವರಿ ತೆರವು ಎಲ್ಲ ಕೂಡ ಎಟ್ ಎ ಟೈಮ್ ಪ್ರಾರಂಭ ಆಗಿದೆ. ಬಿಡಾಡಿ ವಾಹನಗಳ ತೆರವು, ಹೀಗೆ 10 ಕೆಲಸಗಳನ್ನ ಕೊಟ್ರೆ ಯಾವ್ದಂತ ಮಾಡೋದು ಅಧಿಕಾರಿಗಳು? ರಜೆ ದಿನ ಕೂಡ ಕೆಲಸ ಮಾಡಿದ್ರು ನಮ್ಮ ಕೆಲಸ ಮುಗಿತಾ ಇಲ್ಲ ಅಂತ ಅಧಿಕಾರಿಗಳು ಅಳಲು ತೋಡ್ಕೊಳ್ತಿದ್ದಾರೆ. ಸ್ವತಃ GBA ಚೀಫ್ ಇಂಜಿನಿಯರ್ಗಳಿಂದ ಈ ರೀತಿ ಅಳಲು, ಅಸಮಾಧಾನ ಹೊರ ಹಾಕಿದ್ದಾರೆ. SIR ಪ್ರಕ್ರಿಯೆ ರಾಜ್ಯದಲ್ಲಿ ಆರಂಭ ಆಗಿದೆ. ಅದಕ್ಕೂ ಕೂಡ ಅಧಿಕಾರಿಗಳನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಇದರ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಕೂಡ ಪ್ರಾರಂಭ ಆಗೋಗಿದೆ. ಅದ್ರ ಜೊತೆಗೆ ಬಿಡಾಡಿ ವಾಹನಗಳು, ಅಲ್ಲಲ್ಲಿ ವಾಹನಗಳನ್ನ ನಿಲ್ಲಿಸ್ಬಿಟ್ಟು ಲಾಕ್ ಮಾಡ್ಬಿಟ್ಟಿದ್ರಲ್ಲ ಬಹಳ ದಿನಗಳಿಂದ, ಅದನ್ನ ಕೂಡ ತೆರವು ಮಾಡೋದಕ್ಕೆ GBA ಮುಂದಾಗಿದೆ. ಬಟ್ ಎಲ್ಲವೂ ಕೂಡ ಒಂದೇ ಸಲಕ್ಕೆ ಈ ಕೆಲಸಗಳು ಪ್ರಾರಂಭ ಆಗಿರೋದ್ರಿಂದ ಇಲ್ಲಿ ಸಿಬ್ಬಂದಿಯ ಕೊರತೆ, ಅಧಿಕಾರಿಗಳ ಕೊರತೆ ಇರೋ ಅಧಿಕಾರಿಗಳ ಮೇಲೆ ಇಷ್ಟೆಲ್ಲ ಕೆಲಸ ಹಾಕ್ಬಿಟ್ರೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಕೆಲಸ ಜಾಸ್ತಿ ಆಗ್ತಾ ಇದೆ ನಮಗೆ ಅಂತ ಚೀಫ್ ಇಂಜಿನಿಯರ್ಗಳು ಈ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಟ್ಲೀಸ್ಟ್ SIR ಪ್ರಕ್ರಿಯೆ ಕಂಪ್ಲೀಟ್ ಆದ ಬಳಿಕನಾದ್ರೂ ತೆರವು ಕಾರ್ಯಾಚರಣೆ ಮಾಡಬೇಕಾಗಿತ್ತು. ನಾವು ಎಲ್ಲವೂ ಕೂಡ ಒಂದೇ ಸಲಕ್ಕೆ ಮಾಡಿ ಅಂತ ಒತ್ತಡ ಹಾಕ್ಬಿಟ್ರೆ ರಜೆ ದಿನ ಬಂದರೂ ಕೂಡ ಕೆಲಸ ಮಾಡ್ತಾ ಇದೀವಿ, ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತಿದ್ದೀವಿ, ಆದ್ರೆ ಕೆಲಸ ಮಾತ್ರ ಮುಗಿತಾ ಇಲ್ಲ, ಕೆಲಸದ ಒತ್ತಡ ನಮಗೆ ಜಾಸ್ತಿ ಆಗ್ತಾ ಇದೆ ಅಂತ ಚೀಫ್ ಇಂಜಿನಿಯರ್ಗಳು ಅಸಮಾಧಾನ ಹೊರಹಾಕಿದ್ದಾರೆ.